ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಜೂನ್ ನಲ್ಲಿ ನಮ್ಮ ನೆಟ್ ಎಕ್ಸಾಮ್ UGC ನೆಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಒಂದು UGC ನೆಟ್ ಎಕ್ಸಾಮಿಗೆ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿ ಇರಬೇಕು, ಅದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ. ನೋಡಿ, ಮೊದಲನೇದಾಗಿ ನಿಮ್ಮ ತಲೆಯಲ್ಲಿ ಕ್ವಶನ್ ಇರಬಹುದು, ಮ್ಯಾಮ್ UGC ನೆಡಿನ ಜೂನ್ ಸೈಕಲ್ ನೋಟಿಫಿಕೇಶನ್ ಔಟ್ ಆಗಿದೆಯಾ ಅಂತ. ನೋಟಿಫಿಕೇಶನ್ ಔಟ್ ಆಗಿದ್ರೆ ಫಾರ್ಮ್ ಯಾವ ರೀತಿ ಫಿಲ್ ಮಾಡಬೇಕು ಮ್ಯಾಮ್? ಆ ಎಲ್ಲ ಸ್ಟೆಪ್ಸ್ ಆದ ಮೇಲೆ ನಿಮ್ಮ ತಲೆಯಲ್ಲಿ ಬರೋ ಕ್ವಶನ್ ಏನು, ಪ್ರಿಪರೇಷನ್ ಯಾವ ರೀತಿ ಮಾಡಬೇಕು. ಈಗ ಆಲ್ರೆಡಿ ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ದಿಸ್ ಇಸ್ ದ ಟೈಮ್ ಟು ರಿವೈಸ್. ಓಕೆನಾ? ಈಗ ಆಲ್ರೆಡಿ ನೀವು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಫ್ರಮ್ ಪಾಸ್ಟ್ 6 months or 2-3 months ಇಂದ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರೆ ನಿಮ್ಗೆ ಇವಾಗ ಈ ಒಂದು ಮೇ ಮಂತ್ ಅಲ್ಲಿ ನೀವು ರಿವಿಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಇಫ್ ನಾಟ್ ಹೇಗೆ ಅಂತ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ತಲೆಯಲ್ಲಿರುವ ಎಲ್ಲ ಕ್ವಶನ್ಸ್ ಅನ್ನ UGC ನೆಟ್ ರಿಲೇಟೆಡ್, ನಿಮಗೆ ಜೂನ್ ಸೈಕಲ್ ರಿಲೇಟೆಡ್ ಏನೇನು ನಿಮ್ಮ ತಲೆಯಲ್ಲಿ ಕ್ವಶನ್ಸ್ ಇದೆ ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್, ಈಸ್ ದ ನೋಟಿಫಿಕೇಶನ್ ಔಟ್ ಅಂತ ಕೇಳಿದ್ರೆ ಇಲ್ಲ. ನೋಡಿ, ಪ್ರತಿ ವರ್ಷ ನಾವು ನೋಡೋ ಹಾಗೆ ಈ ಒಂದು ಏಪ್ರಿಲಿನ 15th ಇದೆಯಲ್ಲ, 15 of April ಅಂದ್ರೆ ಏಪ್ರಿಲಿನ 15ನೇ ತಾರೀಕು ಅಥವಾ ಅದರ 2-3 ದಿನ ಮುಂದೆ ಹಿಂದೆ ನೋಟಿಫಿಕೇಶನ್ ಔಟ್ ಆಗ್ತಾ ಇತ್ತು. ಅಂದ್ರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜೂನಿನ ನೋಟಿಫಿಕೇಶನ್ ಔಟ್ ಆಗಲೇಬೇಕಿತ್ತು. ಆದ್ರೆ ಸ್ವಲ್ಪ ಡಿಲೇ ನಡೀತಾ ಇದೆ, ನೋಟಿಫಿಕೇಶನ್ ಬರಬೇಕು. ಈಗ ನೋಡಿ, ಎನಿ ಟೈಮ್ ಅಂದ್ರೆ ಈ ಒಂದು ಏಪ್ರಿಲಿನ ಲಾಸ್ಟ್ ವೀಕ್ ಇವಾಗ ನಾವಿದ್ದೀವಿ. ಸೊ ಈಗ 2-3 ದಿನದಲ್ಲಿ ಯಾವಾಗ್ಲೂ ನಿಮ್ಮ ನೋಟಿಫಿಕೇಶನ್ ಔಟ್ ಆಗ್ಬಹುದು. ಓಕೆನಾ? ಸೊ ಜೂನ್ ಸೈಕಲ್ ನೋಟಿಫಿಕೇಶನ್ ಈಗ ಒಂದು 2-3 ದಿನದಲ್ಲಿ ಔಟ್ ಆಗುತ್ತೆ. ಮೊದಲನೇದಾಗಿ ನೀವೇನ್ ಮಾಡಬೇಕು, ಆ ನೋಟಿಫಿಕೇಶನ್ ಫಾರ್ಮ್ ಫಿಲ್ಲಿಂಗ್ ವಿಂಡೋ ಓಪನ್ ಇದ್ದಾಗ ನೀವು ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಓಕೆನಾ? ನೋಟಿಫಿಕೇಶನ್ ಔಟ್ ಆದ್ಮೇಲೆ ಡಿಟೇಲ್ ವಿಡಿಯೋ ಬಂದೇ ಬರುತ್ತೆ. ಅದಕ್ಕಿಂತ ಮೊದಲು ಡಿಲೇ ಆಗಿದ್ರು ಕೂಡ, ನೋಟಿಫಿಕೇಶನ್ ಡಿಲೇ ಆಗಿದ್ರು ಕೂಡ ಎಕ್ಸಾಮ್ ಏನಾಗುತ್ತೆ ಹೇಳಿ, ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ ಆಗೇ ಆಗುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಪ್ರಿಪರೇಷನ್ ಅನ್ನ ಈಗ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಆಫ್ ಆಲ್, ನೋಟಿಫಿಕೇಶನ್ ಎನಿ ಟೈಮ್, ಇವಾಗ ಎನಿ ಟೈಮ್ ನೋಟಿಫಿಕೇಶನ್ ಬರ್ಬೋದು. ಹೌದಾ? 2-3 ಡೇಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸಾಮ್ ಡೇಟ್ ಯಾವಾಗ ಇರುತ್ತೆ ಮ್ಯಾಮ್? ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಜೂನ್ ಲಾಸ್ಟ್ ವೀಕ್, ಓಕೆನಾ, ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಇರುತ್ತೆ. ಓಕೆ, ಜುಲೈ ಫಸ್ಟ್ ವೀಕ್ ಅನ್ಕೊಂಡು ನೀವು ಹೋಗ್ಬೋದು. ಈಗ ಡಿಲೇ ಆಗ್ತಾ ಇರೋದನ್ನ ನೋಡಿದರೆ ನಾವು ಜುಲೈ ಫಸ್ಟ್ ವೀಕ್ ಅನ್ಬೋದು ಅಥವಾ ಜೂನ್ ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ನೋಟಿಫಿಕೇಶನ್ ಎಕ್ಸಾಮ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ದೆನ್ ಮುಂದೆ ಬಂದ್ಬಿಟ್ಟು, ಈಗ ನೀವು ಫಾರ್ಮ್ ಫಿಲ್ ಮಾಡಿ ಆದ್ಮೇಲೆ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಹೇಗಿರಬೇಕು? ಫಾರ್ಮ್ ಫಿಲ್ ಆದ್ಮೇಲೆ ನೀವು ಥಿಂಕ್ ಮಾಡ್ಬೇಕಾ ಪ್ರಿಪರೇಷನ್ ಸ್ಟ್ರಾಟಜಿ ಬಗ್ಗೆ? ನೋ. ಇವಾಗ ನಾನು ಹೇಳಿದ ಹಾಗೆ ಎಷ್ಟೇ ಡಿಲೇ ಆದ್ರೂ ಕೂಡ ಜೂನ್ ಸೈಕಲ್ ಅನ್ನ ಜುಲೈ 15ರ ಒಳಗೆ ಅವರು ಮುಗಿಸ್ಲೇಬೇಕು. ಜುಲೈ ಎಂಡ್ ಒಳಗಡೆ ಪ್ರೊಸೆಸ್ ಆಗ್ಲೇಬೇಕು. ಯಾಕಂದ್ರೆ ಮುಂದೆ ಆಗಸ್ಟ್ಗೆ ಅಂತ ತಗೊಂಡು ಹೋಗೋದಿಲ್ಲ, ಅಗೇನ್ ಡಿಸೆಂಬರ್ ಸೈಕಲ್ ಸ್ಟಾರ್ಟ್ ಆಗ್ಬೇಕಾಗತ್ತೆ. ಹೀಗಾಗಿ ಓಕೆನಾ? ಸೊ ಹೀಗಾಗಿ ನಾನು ನಿಮ್ಗೆ ಹೇಳಿದ ಹಾಗೆ ಇಲ್ಲಿ ನಮಗೆ ಟೈಮ್ ಎಷ್ಟು ಸಿಗುತ್ತೆ? ಸೊ ಇವಾಗ ನೋಡಿ, ನಾವು ಇವತ್ತು 28th of April ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ, ಸೊ 28th of April ಇಂದ ನಮ್ಮ ಹತ್ರ 28th of June ಗೆ ಎಕ್ಸಾಮ್ ಇದೆ ಅನ್ಕೊಳ್ಳಿ. ಓಕೆನಾ? ಅಂದ್ರೆ ನಮ್ಮ ಹತ್ರ ಆಲ್ಮೋಸ್ಟ್ 60 days. ಓಕೆನಾ? ವಿ ಹ್ಯಾವ್ 60 days ಫಾರ್ ಪ್ರಿಪೇರಿಂಗ್ UGC ನೆಟ್ ಎಕ್ಸಾಮ್. 60 days ಇದೆ. ಈಸ್ ಇಟ್ ಪಾಸಿಬಲ್ ಟು ಕ್ವಾಲಿಫೈ UGC ನೆಟ್ ಎಕ್ಸಾಮ್ ಇನ್ 60 days ಅಂತ ಕೇಳಿದ್ರೆ ಇಟ್ ಡಿಪೆಂಡ್ಸ್. ಓಕೆನಾ? ನೀವು ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ, ಎಷ್ಟು ನೀವು ಡೆಡಿಕೇಟೆಡ್ ಆಗಿ ಸ್ಟಡಿ ಮಾಡ್ತೀರಾ, ಅದರ ಮೇಲೆ ಎಸ್ ನೋ ಅನ್ನುವಂತಹ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಹೀಗೆ ಹೇಳ್ಬೋದಾ? ಎಸ್ ಯು ಕ್ಯಾನ್ ಡೂ ವಿದೌಟ್ ಸ್ಟಡಿಂಗ್, ಯು ಕ್ಯಾನ್ ಡೂ. ನೋ, ಯು ಕ್ಯಾನ್ ನಾಟ್ ಡೂ ವಿದೌಟ್ ಸ್ಟಡಿಂಗ್. ಓಕೆನಾ? ನೀವು 60 days ಅಲ್ಲಿ ಪ್ರಿಪೇರ್ ಮಾಡಬೇಕು ಅಂದ್ರೆ ದಿನಕ್ಕೆ 4-5 ಗಂಟೆಗಳ ಟೈಮ್ ಕೊಡಬೇಕು. 3 hours ಮಿನಿಮಮ್ ಫಾರ್ ಪೇಪರ್ 2. ಓಕೆನಾ? ಪೇಪರ್ 2ಗೆ ಮಿನಿಮಮ್ 3 hours ನೀವು ಕೊಡ್ಬೇಕಾಗತ್ತೆ. 1 to 1.5 hours ಫಾರ್ ಪೇಪರ್ 1 ಕೊಡ್ಲೇಬೇಕಾಗತ್ತೆ. ಇಷ್ಟು ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ, ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನೀವು UGC ನೆಟ್ ಎಕ್ಸಾಮ್ ಜೂನ್ ಸೈಕಲ್ ಅನ್ನ ಕ್ವಾಲಿಫೈ ಮಾಡಬಹುದು. ಅದನ್ನ ಬಿಟ್ಟು ಮಾಡಕ್ ಆಗ್ಲಿಲ್ಲ ಎಷ್ಟು ಟೈಮ್ ಸ್ಪೆಂಡ್ ಅಂದ್ರೆ ಸ್ಟಡಿ ಕವರ್ ಮಾಡೋದು ಕಷ್ಟ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಆಲ್ರೆಡಿ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಆಲ್ರೆಡಿ ನೀವು ಇವಾಗ 6-7 ಚಾಪ್ಟರ್ಸ್ ಕವರ್ ಮಾಡಿದ್ದೀರಾ ಇನ್ ಪೇಪರ್ 2. ಪೇಪರ್ 1 ಆಲ್ಸೋ 6-7 ಚಾಪ್ಟರ್ಸ್ ಕವರ್ ಮಾಡಿದ್ದೀರಾ. ಇನ್ನೊಂದು 15-20 months ಅಲ್ಲಿ ನೀವು 15-20 days ಅಲ್ಲಿ ನೀವು ಉಳಿದಿದ್ದನ್ನ ಕವರ್ ಮಾಡ್ಕೊಂಡು 80% ಸಿಲೆಬಸ್ ಕವರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಯು ಕ್ಯಾನ್ ರಿವೈಸ್ ದ ಥಿಂಗ್ಸ್. ಅಂಡರ್ಸ್ಟುಡ್? ಬಟ್ ಫಸ್ಟ್ ಟೈಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೆಡಿಕೇಟ್ ಮೋರ್ ಟೈಮ್. ಓಕೆನಾ? ಜಾಸ್ತಿ ಟೈಮ್ ನೀವು ಡೆಡಿಕೇಟ್ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಹೌ ಟು ಸ್ಟಡಿ? ಮೊದಲನೇದಾಗಿ ನಾನು ಹೇಳಿದ ಹಾಗೆ ನಮ್ಮ ಹತ್ರ 60 days ಟೈಮ್ ಇದೆ.
ಓಕೆನಾ. 60 ಡೇಸ್ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ 30 ಡೇಸ್ ಅರ್ಥ ಮಾಡ್ಕೊಳ್ಳಿ, 1 by 1 ನೋಡ್ತಾ ಹೋಗ್ಬೇಕು. ಫಸ್ಟ್ 30 ಡೇಸ್ ಏನ್ ಮಾಡ್ಬೇಕಾಗತ್ತೆ, ನೀವು ಚಾಪ್ಟರ್ಸ್ ಅನ್ನ ಸಿಲೆಕ್ಟ್ ಮಾಡ್ಕೊಂಡು ಓದ್ಬೇಕು. ಇನ್ ಡೆಪ್ತ್ ಆಗಿ ಎಲ್ಲ 10 ಚಾಪ್ಟರ್ಸ್ ಅನ್ನ ಸ್ಟಡಿ ಮಾಡುವ ಟೈಮ್ ಇದಲ್ಲ. ಓಕೆನಾ. 60 ಡೇಸ್ ಅಲ್ಲಿ ಆಲ್ 10 ಚಾಪ್ಟರ್ಸ್ ಪಾಯಿಂಟ್ ಟು ಪಾಯಿಂಟ್ ನಾನು ಓದ್ತೀನಿ ಅಂದ್ರೆ ಆಗೋದಿಲ್ಲ. ಸೊ 60 ಡೇಸ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, 30 ಡೇಸ್ ಫಸ್ಟ್ ನೀವು ಕೋರ್ ಪ್ರಿಪರೇಷನ್ ಗೆ ಕೊಡಬೇಕು. ಇನ್ ದಿಸ್ ಆಲ್ಸೋ ಡಿವೈಡ್ ದ ಟೈಮ್ ಫಾರ್ ಪೇಪರ್ 1 1.5 ಅವರ್ಸ್ ಅನ್ಬೋದು, ಪೇಪರ್ 2 ಗೆ 3 ಅವರ್ಸ್. ಅಂದ್ರೆ ನೀವು ಅಟ್ ಲೀಸ್ಟ್ 4.5 to 5 ಅವರ್ಸ್ ಡೈಲಿ ನೀವು ಟೈಮ್ ಅನ್ನ ಕೊಡಬೇಕು. ಯಾಕಂದ್ರೆ 60 ಡೇಸ್ ಇದೆ ಅಂದ್ರೆ ಅಷ್ಟೇ ನೀವು ಕವರ್ ಮಾಡ್ಕೊಳ್ಬೇಕು. ಇವಾಗ ಅರ್ಥ ಆಗ್ತಾ ಇದೆಯಾ? ಸೊ ಮುಂದೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ನೋಡಿ. 1.5 ಅವರ್ಸ್ ಪೇಪರ್ 1. ಪೇಪರ್ 1 ಅಲ್ಲಿ ನೀವು ಯಾವ ಯಾವ ಚಾಪ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಇಟ್ ಈಸ್ ಲೆಫ್ಟ್ ಟು ಯು. ಓಕೆನಾ. ಪೇಪರ್ 2 ಅಲ್ಲಿ ಐ ಕ್ಯಾನ್ ಸಜೆಸ್ಟ್ ಯು 8 ಚಾಪ್ಟರ್. ಯಾವುದರಲ್ಲಿ ನಿಮ್ಮ ಏನ್ ಹೇಳ್ತಾ ಇದೀನಿ, ಜಾಸ್ತಿ ಕ್ಯಾಲ್ಕುಲೇಷನ್ ಪಾರ್ಟ್ ಇಲ್ಲ ಅಂತಹ 7 ಚಾಪ್ಟರ್ಸ್ ಅನ್ನ ನೀವು ಸಿಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ. 7 ಚಾಪ್ಟರ್ಸ್ ಅಟ್ ಲೀಸ್ಟ್. ಯಾಕೆ ಹೇಳ್ತಾ ಇದ್ದೀನಿ 7 ಚಾಪ್ಟರ್ಸ್ ಅಂದ್ರೆ, ನೋಡಿ 30 ಡೇಸ್ ಅಂತ ಬಂದಾಗ 30 ಡೇಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, 7 ಚಾಪ್ಟರ್ಸ್ ಅನ್ನ ಡೇಸ್ ಡಿವೈಡ್ ಮಾಡ್ಕೊಳ್ಬೇಕು. ಓಕೆನಾ. ಮೀನ್ಸ್ ವಾಟ್, ಅಟ್ ಲೀಸ್ಟ್ ಯು ಹ್ಯಾವ್ ಟು ಕವರ್ ದ ಕೀ ಕಾನ್ಸೆಪ್ಟ್ಸ್ ಇನ್ 30 ಡೇಸ್. ಓಕೆನಾ. ಅಟ್ ಲೀಸ್ಟ್ 7 ಚಾಪ್ಟರ್ಸ್ ಅನ್ನ ಕವರ್ ಮಾಡ್ಕೊಳ್ಬೇಕು. ಮುಂದಿನ ಒಂದು 30 ಡೇಸ್ ಅಲ್ಲಿ ನಾವು ಕ್ವಶನ್ ಆನ್ಸರ್ಸ್ ಡಿಸ್ಕಷನ್, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂಡ್ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹೌ ನೋಡಿ, 30 ಡೇಸ್ ಫಸ್ಟ್ ಕೀ ಕಾನ್ಸೆಪ್ಟ್ ಸ್ಟ್ರಾಟಜಿ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ FM ಚಾಪ್ಟರ್ ಇದೆ ಅನ್ಕೊಳ್ಳಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆನಾ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೆ ಎಷ್ಟು ಡೇಸ್ ಅನ್ನ ನೀವು ಕೊಡ್ತಾ ಇದ್ದೀರಾ, ಅಟ್ ಲೀಸ್ಟ್ 5 ಡೇಸ್ ಪರ್ ಚಾಪ್ಟರ್ ನೀವು ಕೊಡ್ಲೇಬೇಕು. ಓಕೆ. 5 ಡೇಸ್ ಪರ್ ಚಾಪ್ಟರ್ ಕೊಟ್ಟರು ಕೂಡ 7 ಚಾಪ್ಟರ್ಸ್ ಗೆ ಎಷ್ಟಾಗುತ್ತೆ, 7 ಎಷ್ಟು 35 ಡೇಸ್. ಓಕೆನಾ. 35 ಡೇಸ್. ಸೊ 30 to 35 ಡೇಸ್ ಫಸ್ಟ್ ನೀವೇನ್ ಮಾಡ್ತೀರಾ, 5 ಡೇಸ್ ಈಚ್ ಚಾಪ್ಟರ್ ಕೀ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಕೀ ಕಾನ್ಸೆಪ್ಟ್ಸ್ ಕವರ್ ಮಾಡ್ಕೊಳ್ತಾ ಹೋಗ್ತೀರಾ. 5 ಡೇಸ್ 7 ಚಾಪ್ಟರ್ಸ್ ಅನ್ನ ಕವರ್ ಮಾಡ್ಕೊಳ್ತಾ ಇದ್ದೀರಾ. ನೀವು 30 ಡೇಸ್ ಒಳಗಡೆ ಅಂದ್ರೆ ಒಂದೊಂದು ಚಾಪ್ಟರ್ಸ್ 4 ಡೇಸ್ ಅಲ್ಲಿ ಮುಗಿಸಬಹುದು, ಒಂದೊಂದು ಚಾಪ್ಟರ್ಸ್ 3 ಡೇಸ್ ಅಲ್ಲಿ ಮುಗಿಸಬಹುದು. 30 to 35 ಡೇಸ್. ಅರ್ಥ ಆಗ್ತಾ ಇದೆಯಾ? 35 or 30 ಡೇಸ್. 30 to 35 ಡೇಸ್ ಅಲ್ಲಿ ಏನ್ ಮಾಡ್ತೀರಾ, ಈಚ್ ಚಾಪ್ಟರ್ ಗೆ 5 ಡೇಸ್ ಅನ್ನ ಕೊಟ್ಟು ಕೀ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ತಾ ಹೋಗ್ತೀರಾ. ಹೇಗೆ ಮ್ಯಾಮ್? ಈಗ ನೋಡಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಇಂದ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಹೇಳ್ತೀನಿ. ಇದರಲ್ಲಿ ಓಕೆನಾ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಓಕೆನಾ. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಬಂತು, ಡಿವಿಡೆಂಡ್ ಡಿಸಿಷನ್ಸ್ ಅಂತ ಬಂತು. ಓಕೆನಾ. ಡಿವಿಡೆಂಡ್ ಡಿಸಿಷನ್ಸ್, ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಜೆಟಿಂಗ್ ಥಿಯರೀಸ್, ಈ ರೀತಿಯ ಥಿಯರೀಸ್ ಬರುತ್ತೆ. ಈ ರೀತಿಯ ಕೀ ಕಾನ್ಸೆಪ್ಟ್ಸ್ ಏನಿದೆ ಇವುಗಳನ್ನ ನೀವು ಸ್ಕಿಪ್ ಮಾಡಲೇಬಾರ್ದು. ಸೊ ಎವ್ರಿ ಡೇ ಈ ರೀತಿಯ ಕೀ ಕಾನ್ಸೆಪ್ಟ್ಸ್ ನಾವು ಕವರ್ ಮಾಡ್ಕೊಳ್ತಾ 5 ಡೇಸ್ ಫಾರ್ ಈಚ್ ಚಾಪ್ಟರ್, ಒಂದು ಚಾಪ್ಟರ್ 5 ದಿವಸದಲ್ಲಿ ಕವರ್ ಮಾಡಿಕೊಂಡು 35 ಡೇಸ್ ಅಲ್ಲಿ ನಿಮ್ಮ 7 ಚಾಪ್ಟರ್ಸ್ ಫಾರ್ ಪೇಪರ್ 2 ಕವರ್ ಆಗಬೇಕು. ಓಕೆನಾ. 60 ಡೇಸ್ ಅಲ್ಲಿ 35 ಡೇಸ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಆಲ್ ಕೀ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ತಾ ಇದ್ದೀರಾ. ಮುಂದೆ ನಿಮ್ಮ ಹತ್ರ ಎಷ್ಟು ಡೇಸ್ ಉಳಿತಾ ಇದೆ ಹೇಳಿ, 25 ಡೇಸ್ ಉಳಿತಾ ಇದೆ. ಈ 25 ಡೇಸ್ ಅಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎವ್ರಿ ಡೇ ನೀವೇನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನಲೈಸ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ ನ ಅನಲೈಸ್ ಮಾಡಬೇಕು. ಈ ಅನಾಲಿಸಿಸ್ ಆದ ಮೇಲೆ ಓಕೆನಾ, ಮಾಕ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಆಗಬೇಕು. ಓಕೆನಾ. ಮಾಕ್ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಅನ್ನು ನೀವು ಅಟೆಂಡ್ ಮಾಡಲೇಬೇಕು. ದಿಸ್ ಇಸ್ ದ ಸ್ಟ್ರಾಟಜಿ. ಓಕೆನಾ. ಸೊ ನಾನೇನ್ ಹೇಳಿದೆ ಇನ್ನೊಂದ್ಸಲ ನಿಮಗೆ ರಿವೈಸ್ ಮಾಡ್ತೀನಿ ನೋಡಿ. ಯು ಹ್ಯಾವ್ ಟು ಸೆಲೆಕ್ಟ್ 7 ಚಾಪ್ಟರ್ಸ್. ನೋಡಿ, ದಿಸ್ ಈಸ್ ನಾಟ್ ಫಿಕ್ಸ್ಡ್ ಸ್ಟ್ರಾಟಜಿ. ನೀವು ನಿಮ್ಮ ಸ್ಟ್ರಾಟಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಯಾಕೆ ಹೇಳ್ತಾ ಇದ್ದೀನಿ, ಸಿಲೆಕ್ಟಿವ್ ಸ್ಟಡಿ ಮಾಡುವಂತ ಟೈಮ್ ಇದು. ಇನ್ ಡೆಪ್ತ್ ಹೋಗೋಕೆ ಇವಾಗ ಟೈಮ್ ಇಲ್ಲ. ಸೊ 7 ಡೇಸ್ ಅಲ್ಲಿ ಈಚ್ ಚಾಪ್ಟರ್ ಗೆ 5 ಡೇಸ್ ನೀವು ಕೊಡ್ತಾ ಇದ್ದೀರಾ. 35 ಡೇಸ್ ಅಲ್ಲಿ ಕೀ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ತೀರಾ. ಓಕೆ. ಕೀ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಹೇಗೆ ಡಿಸೈಡ್ ಮಾಡೋದು ಮ್ಯಾಮ್? ಇಫ್ ಯು ವಾಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಮ್ಯಾಮ್ ಪ್ರತಿಯೊಂದು ಚಾಪ್ಟರಿನ ಕೀ ಕಾನ್ಸೆಪ್ಟ್ಸ್ ಯಾವ್ಯಾವ್ದು ಕವರ್ ಮಾಡ್ಕೊಳ್ಬೇಕು ಅಂತ, ನೀವು ಯಾವ 7 ಚಾಪ್ಟರ್ಸ್ ಅನ್ನ ಸಜೆಸ್ಟ್ ಮಾಡ್ತೀರಾ ಅಂತ ನಮಗೆ ಪ್ಲೀಸ್ ಹೇಳಿ. ಅಂದ್ರೆ ನಾನು ಅದರ ಮೇಲೆ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನ್ ಹೇಳ್ಬೋದು ಅಂದ್ರೆ, ಪ್ರತಿಯೊಂದು ಚಾಪ್ಟರ್ ಇಂದ ಈಗ ನಾನು ಹೇಳಿದ ಹಾಗೆ FM ಅಲ್ಲಿ ಈ ಕಾನ್ಸೆಪ್ಟ್ಸ್ ಅನ್ನ ಓದಿ. ಅರ್ಥ ಆಯ್ತಾ? ಅದೇ ರೀತಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ 5 ದಿನದಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ ಅನ್ನ ನೀವು ಕವರ್ ಮಾಡಲೇಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ. ಆದ್ರೆ ಆ ರೀತಿ ಕಮೆಂಟ್ಸ್ ನನಗೆ ಬಂದ್ರೆ ಮಾತ್ರ. ಓಕೆ. ಮುಂದೆ ನೋಡಿ, 35 ಡೇಸ್ ಅಲ್ಲಿ ನೀವು ಕೀ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ಕೊಳ್ತೀರಾ. ಮುಂದಿನ 25 ಡೇಸ್ ನ ಸ್ಟ್ರಾಟಜಿ ಏನು,
each day you have to analyze previous year question papers. ಓಕೆನಾ, ಅನಲೈಸ್ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ನೀವು ಮಾಕ್ ಟೆಸ್ಟ್ ಅನ್ನ ಕೊಡಬೇಕು. ಮಾಕ್ ಟೆಸ್ಟ್ ಅಂದ್ರೆ ಏನು, ನಿಮ್ಮ ಒಂದು ನಾಲೆಜ್ ಎಷ್ಟು ನಿಮಗೆ ಬಂದಿದೆ ಅಥವಾ ನೀವು ಎಷ್ಟು ಕ್ಲಿಯರ್ ಆಗಿ ಎಕ್ಸಾಮ್ ಅನ್ನ ಆ ಒಂದು ಪ್ರಾಪರ್ ಟೈಮ್ ಅಲ್ಲಿ, ಆ ಒಂದು ಟೈಮಿನ ಟೆನ್ಷನ್ ಇರುತ್ತೆ. ಓಕೆನಾ, ಟೈಮ್ ಓಡ್ತಾ ಇರುತ್ತೆ, ಅದರಲ್ಲಿ ನೀವು ಎಕ್ಸಾಮ್ ಅನ್ನ ಕೊಡಬಹುದಾ ಅನ್ನೋದನ್ನ. ಓಕೆನಾ, ಸೊ ನೀವು ಎಲ್ಲಿ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು? ಈಗ ಮಾಕ್ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅಲ್ಲಿ ನಾನು ಮಾಕ್ ಟೆಸ್ಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಯಾವಾಗ? ಆಫ್ಟರ್ ಯುವರ್ 30 days ಸ್ಟ್ರಾಟಜಿ. 30 days ಅಲ್ಲಿ ನೀವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಪ್ರಿಪರೇಷನ್ ಅನ್ನ, ಸ್ಟಾರ್ಟ್ ಮಾಡಿ ನಾನು ಮಾಕ್ ಟೆಸ್ಟ್ ಅನ್ನ ಹಾಕಿರ್ತೀನಿ. ನಿಮ್ಮ ಪ್ರಿಪರೇಷನ್ ಆದ ಮೇಲೆ ಅಟ್ ಎನಿ ಟೈಮ್ ಯು ಕ್ಯಾನ್ ಅಟೆಂಡ್, ನೀವು ಅಟೆಂಡ್ ಮಾಡಬಹುದು. ಅದರ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ, ಜಸ್ಟ್ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದೇನು, ನೀವು ಫಸ್ಟ್ ಮಾಡಬೇಕಾಗಿರೋದು ಯು ಹ್ಯಾವ್ ಟು ಅನಲೈಸ್ ದ ಕೀ ಕಾನ್ಸೆಪ್ಟ್ಸ್ ಇನ್ 35 days. ನೆಕ್ಸ್ಟ್ 25 days ಅಲ್ಲಿ ಇವತ್ತು ಫಸ್ಟ್ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಬಿಇ ಅಂಡ್ ಐಬಿ. ಓಕೆ, ಬಿಇ ಅಂಡ್ ಐಬಿ ಯ ರಿವಿಷನ್ ಸ್ಟಾರ್ಟ್ ಮಾಡಿದೀನಿ. ಯಾವಾಗ? ಫಸ್ಟ್ 35 days ಮುಗಿದ್ಮೇಲೆ ನೆಕ್ಸ್ಟ್ 25 days ಇರುತ್ತಲ್ಲ ಆವಾಗ. ಓಕೆ, ಬಿಇ ಅಂಡ್ ಐಬಿ ಯ ಕ್ವಶನ್ ಆನ್ಸರ್ಸ್ ಅನಲೈಸ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆನಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿದೆ. ಇದು ನನಗೆ ಎಷ್ಟು ಪ್ರಾಪರ್ ಆಗಿ ಅರ್ಥ ಆಗಿದೆ. ಓಕೆನಾ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಅನಲೈಸ್ ಮಾಡಿದ್ದೀನಿ. ಇದು ಎಷ್ಟು ಕರೆಕ್ಟ್ ಆಗಿ ನನಗೆ ಅರ್ಥ ಆಗಿದೆ. ನಾನು ಎಕ್ಸಾಮಿಗೆ ಅಟೆಂಡ್ ಆಗ್ತಾ ಇರುವಂತಹ ಸಿಚುವೇಶನ್ ಅಲ್ಲಿ, ಅಂದ್ರೆ 1 hour ಅಲ್ಲಿ ಇಂತಿಷ್ಟು ಕ್ವಶನ್ಸ್ ಅಂತ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆ ನಾನು ಅಟೆಂಡ್ ಮಾಡಬಹುದಾ ಅನ್ನೋದನ್ನ ನೀವು ಮಾಕ್ ಟೆಸ್ಟ್, ಎವ್ರಿ ಡೇ ಮಾಕ್ ಟೆಸ್ಟ್ ಕೊಡಬೇಕು. ಈ 25 days ಅಲ್ಲಿ ನಿಮ್ಮ ಟಾರ್ಗೆಟ್ ಇರಬೇಕು, ಎವ್ರಿ ಡೇ ಐ ಶುಡ್ ಗಿವ್ ದ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಅನ್ನ ಯಾವ ರೀತಿ ಅರೇಂಜ್ ಮಾಡ್ತೀನಿ? ಚಾಪ್ಟರ್ ವೈಸ್. ಓಕೆ, ನೀವು ಚಾಪ್ಟರ್ ವೈಸ್ ಆಲ್ 10 ಚಾಪ್ಟರ್ಸ್ ಮಾಕ್ ಟೆಸ್ಟ್ ನಿಮಗೆ ಅವೈಲೇಬಲ್ ಇರುತ್ತೆ, ಅದನ್ನ ನೀವು ಅಟೆಂಡ್ ಮಾಡಬಹುದು. ಸೊ ಮಾಕ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡ್ತೀರಾ. This is the strategy. First 35 days key concept, next 35 days previous year question papers plus your mock test. Okay na? So please let me know in the comment section. ನಿಮಗೆ ಪ್ರತಿಯೊಂದು ಚಾಪ್ಟರ್ ವೈಸ್ ಕೀ ಕಾನ್ಸೆಪ್ಟ್ಸ್ ಯಾವುದು ಓದಬೇಕು ಅಂತ ನಾನು ಲಿಸ್ಟ್ ಕೊಡ್ಬೇಕಾ? ಅದೇ ರೀತಿ ಮಾಕ್ ಟೆಸ್ಟ್ ಅನ್ನ ಲಾಂಚ್ ಮಾಡ್ತಾ ಇದೀವಲ್ಲ, ಅದರ ಬಗ್ಗೆ ಕೂಡ ಡೀಟೇಲ್ಸ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆಯೇ ನೆಟ್ಟಿನ ನೋಟಿಫಿಕೇಶನ್ ಬಂದ ಮೇಲೆ ನಾನು ಇಮಿಡಿಯೇಟ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಫಾರ್ಮ್ ಫಿಲ್ಲಿಂಗ್ ಯಾವ ರೀತಿ ಮಾಡಬೇಕು, ಅದೇ ರೀತಿ ನೀವು ಎಕ್ಸಾಮಿನ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡೋದಿರುತ್ತೆ, ಮುಂದೆ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಯಲಿ. ಧನ್ಯವಾದಗಳು.